ನಮ್ಮನ್ನು ಎದುರಿ ಹಾಕಿಕೊಂಡರೆ ಏನಾಗುತ್ತದೆ ಮಗನೇ? ನಿನಗೆ ಈಗ ತಿಳಿದಿರಬೇಕು. ಮಗನೇ ಮೈಲಾರಿ, ನೀನು ಆಡಿದ ಚದುರಂಗ ಆಟಕ್ಕೆ ನಾವು ಬಲು ಪಶು ಎಂದು ನೀನು ತಿಳಿದಿರಬೇಕು. ನಾವು ಬಲು ಪಶು ಆಗಿಲ್ಲ ಮಗನೇ. ನಿನ್ನನ್ನು ಈ ಭೂಮಿಯಲ್ಲಿ ಮೆಟ್ಟಿ ನಿಲ್ಲಲು ರಣಧೀರರಾಗಿ ಮೆರೆಯುತ್ತಿದ್ದೇವೆ. ನೀನು ಆಡಿದ ಕಪಟ ನಾಟಕ್ಕೆ ನಾನು ಕೇವಲ ಪಾತ್ರಧಾರಿ. ಇನ್ನ ಮುಂದೆ ನಡೆಯುವುದು ನನ್ನ ಹಿಂದೆ ನಿಂತಿರುವ ಶ್ರೀ ತೋಂಟೇಶ್ವರನ ಸೂತ್ರಧಾರಿ. ಬಲರಾಮ, ಯಾಕೋ ಬೇಗ ಬಂದ್ಬಿಟ್ಟಿಯಲ್ಲ? ಹೋದ ಕೆಲಸ ಆಗ್ಲಿಲ್ಲೇನು? ಈ ಬಲರಾಮನ ಜಾತಕದಲ್ಲಿ ಹೋದ ಕೆಲಸಕ್ಕೆ ಹಿಂದಿ ಬೆರಗೋದು ನಮ್ಮ ದಾನನವರ ಮನೆತನದಲ್ಲೇ ಇಲ್ಲ. ಆಗಿನ ಕಾಲದ ಸತ್ಯವಾನ ಸಾವಿತ್ರಿ ಸೂಳೆಯಾಗಬಹುದು. ಈಗಿನ ಕಾಲದ ಸೂಳೆಯರು ಗರತಿಯರಾಗಬಹುದು. ಸರ್ ಎಂ ವಿಶ್ವೇಶ್ವರಯ್ಯ ಕಟ್ಟಿದ ಕನ್ನಂಬಾಡೆ ಕುಸಿದು ಹೋಗಬಹುದು. ನಮ್ಮ ಅರಳಿಕಟ್ಟಿ ಗ್ರಾಮದಲ್ಲಿ ದಾನನವರ ಮನೆತನ ನೀವು ಹೇಳಿದ ಮಾತು ರಂಗೇಗೌಡನ ಬಾಮೈದ ಈ ಬಲರಾಮ ನಮ್ಮ ಮನೆತನದ ಹೆಸರು ಕುಸಿದದ್ದು ಇತಿಹಾಸದಲ್ಲೇ ಇಲ್ಲ. ಶಾಬಾಷ್ ಬಲರಾಮ, ಶಾಬಾಷ್.
ಮೆಚ್ಚಿದೆ ಈ ನಿನ್ನ ಮಾತಿಗೆ ನಾ ಮೆಚ್ಚಿದೆ. ಈ ನಿನ್ನ ಗಂಡು ಸಾಹಸಕ್ಕೆ ನಾನು ಯಾವಾಗಲೂ ಸಹಾಯವಾಗಿರುತ್ತೇನೆ. ಮೈಲಾರೇ, ಮುಗಿಯಿತು ಮಗನ ನಿನ್ನ ಅಂತಿಮ ಘಟ್ಟ. ಈ MLA ಎದುರು ಹಾಕಿಕೊಳ್ಳುವಷ್ಟು ದೊಡ್ಡವನಾಗಿದೆಯಲ್ಲ. ಎಲ್ಲರಿಗೆ ಹೋಯಿತೋ ನಿನ್ನ ಚೌರ್ಯ. ನೀವು ಅಪ್ಪಣೆ ಕೊಡುವವರೆಗೂ ಈ ಶ್ರೀಕೃಷ್ಣ ಜನ್ಮಸ್ಥಳವನ್ನು ಬಿಟ್ಟು ಬರಲು ಅವನಿಗೆ ಎಂದೂ ಸಾಧ್ಯವಿಲ್ಲ. ಸಾಯುವವರೆಗೆ ಅಲ್ಲೇ ಕೊಳೆತು ಬಿದ್ದಿರಲಿ ಆ ಮುದ್ದಾನೆ. ಗೌಡ್ರಿ, ನನಗ ಈಗ ಸ್ವಲ್ಪ ಉಸಿರು ಬಂದಂಗಾತು ನೋಡ್ರಿ. ಈಗ ಸ್ವಲ್ಪ ಉಸಿರು ಬಂದಂಗಾತು. ಏನು ಉರ್ತಾವಳಿರಿ ಮಂಗ್ಯಾನ ಮಗಂದು? ಅಲ್ರಿ, ಸಣ್ಣಗ ಬಂದ್ರ ಏನ್ರ ಕೆಲಸ ಆಕಾವ್ರಿ. ನೀವು ಬಂದವನ ಮಗ ಕಡೆ 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 ರುದ್ರ ಅಂತ ಬಂದ್ರ ಏನ್ ಕೆಲಸ ಆಕಾವ್ರಿ? ನಮಸ್ಕಾರ. ಬಾ ಪರಮೇಶಿ ಬಾ. ಯಾಕೆ ನಮ್ಮ ಮನೆ ಕಡೆ ಬಂದಿಯಲ್ಲ, ಏನಾದ್ರೂ ಕೆಲಸವಿತ್ತು? ಬರ್ಲೇಬೇಕಲ್ಲ ಗೌಡ್ರಿ, ನಿಮ್ಮ ಹತ್ರ ಬರ್ದ ಮತ್ತಾರ ಹತ್ರ ಬರ್ಬೇಕು. ಸ್ವಲ್ಪ ಹಣ ಬೇಕಾಗಿತ್ತು ಗೌಡ್ರಿ. ಅಲ್ಲೇ ಪರಮೇಶಿ, ಅವಾಗ ಹೊಲ ಕೊಡು ಅಂದ್ರೆ ಏನ ಕೊಡುದಿಲ್ಲ ಅಂತ ಹಠ ಹಿಡಿದಿದ್ದಿ. ಅವಾಗ ಹೊಲ ಕೊಡದಿದ್ರ ಈಗ ರೊಕ್ಕ ಸಿಗ್ತದ ನಮ್ಮ ಮಗನ ನಿಂಗ? ಮತ್ತೇನಪ್ಪ ಪಣಜೆ ತಪ್ಪ, ಇವತ್ತಿನ ಕಾಲಕ್ಕ ಪಲ್ಸರ್ ಗಾಡಿ ತಗೊಂಡ ರೇಸ್ ಮಾಡ್ಕೊಂಡ ಮಗನ ತಿರ್ಗಾಡ್ತಿ ಹಳ್ಳಿ ಕಟ್ಟಿ ಊರಾಗ. ಮಗನ ನೋಡ್ಯಲ್ಲ ನನ್ನೇನು ಗಾತನ? ನೋಡ ಮಗನ, ಮೊದಲ ಹೇಳಿರ ನಾ ಹೊಲ ಕೊಡುದಿಲ್ಲ ಅಂತ ಅಂದಿ. ಅವಾಗ ಪೂರ್ತಿ ದುಡ್ಡು ಹೋಯ್ ಅಂತಂದ್ರ ಇಲ್ಲ ಗೌಡ್ರ ಹತ್ರ ಅರ್ಧ ಇರ್ಲಿ ಅಂತ ಅರ್ಧ ತಗೊಂಡು ಹೋದಿ. ಈಗ ಮತ್ತ ಹಣ ಕೇಳಕ್ ಬಂದಿಲ್ಲ ಲೇ ಮಗನ. ಅಲ್ಲ, ಮಾನ್ಯ ಓದಿದ್ದು ಹಣ ಏನ್ ಮಾಡಿದ್ವಿ ಮಗನ ಅವನೆಲ್ಲ? ಪರಮೇಶಿ, ಒಂದ್ ನಿಮಿಷ ಕೂತ್ಕೋ. ಹೊಡೆದಂತೆ ಒಳಗಡೆ ಫಾರಿನ್ ವಿಸ್ಕಿ ಇದೆ, ತಂದು ಎಲ್ಲರಿಗೆ ಸಮಾನವಾಗಿ ಕೊಡು. ಆಯ್ತ್ರಿಪ್ಪ, ತಗೊಂಡ್ಬರ್ತೀನಿ. ಸಂಗಮೇಶಿ, ಲೇ ಸಂಗಮೇಶಿ, ನೀನು ನಮ್ಮ ಭಾವ ಹೇಳಿದ್ದೇ ಆದರೆ ನೀನು ರಾಜನಾಗಿ ಮೆರೆಯುತ್ತಿದ್ದೆ. ನೀನು ನಮಗೆ ಅಡ್ಡಿಪಡಿಸಿ ನಿನ್ನ ಕೊಳಗೆ ನೀನೇ ನಾಗರ ಹಾವನ್ನು ಸುತ್ತಿಕೊಂಡೆ. ಪರಮೇಶಿ ಭವ, ಇನ್ನು ಮುಂದೆ ಈ ಅರಳಿಕಟ್ಟಿಯಲ್ಲಿ ನಾನು ನೀನು ನೀಡಿದ್ದೇ ಪ್ರಸಾದ. ಒಂದು ವೇಳೆ ಇದಕ್ಕೆ ಯಾರಾದರೂ ಅಡ್ಡಿಪಡಿಸಿದರೆ ನಾವು ನೀವು ಮಾಡಿದ್ದ ಮಾರಣ ಹೋಮ. ಬಾವ, ನಿನಗೆ ಈಗ ತಿಳಿದಿರಬೇಕು, ಕೇವಲ ಒಂದು ಸೊಕ್ಕಿನ ಹೆಣ್ಣು 5 ವರ್ಷ ನೀನು ಆಡುವ ಚದುರಂಗದ ಆಟದಲ್ಲಿ ಪಶುವಾಗಿ ಮೆರೆದಂತ ಹೆಣ್ಣು ನೀನು ಇಡೀ ತಾಲೂಕಿಗೆ MLA.
ನೀನು ಕರೆದಾಗ ಕೇವಲ ಒಂದು ಹೆಣ್ಣು ಬರುವುದಿಲ್ಲವೆಂದರೆ ನಿನ್ನ ಬಲಗೈಯ ಬಂಟ ನಿನ್ನ ಬಾಮೈದ ಈ ಬಲರಾಮ. ನಿನಗೆ ಒಂದು ಕಣ್ಣು ನಾನಾದರೆ ಇನ್ನೊಂದು ಕಣ್ಣು ಮೈಲಾರಿ, ಮೂರನೆಯ ಕಣ್ಣು ಬ್ರಾಹ್ಮಣೇ ನೀನು ಸರಿ. ಇದಕ್ಕೆ ಬೆಲೆ ಕೊಡದ ಹೆಣ್ಣು ಬಂದಿಲ್ಲವೆಂದರೆ ಆ ಹೆಣ್ಣನ್ನು ಮಣ್ಣಿನಲ್ಲಿ ಮುಚ್ಚಬೇಕಾ ಅಥವಾ ಮೈ ಚಳಿದು ಸಮುದ್ರದಲ್ಲಿ ಬೀಸಾಕಬೇಕಾ ಎಂಬುದನ್ನು ನೀನೇರಿ ಬಾವ, ನೀನೇರಿ. ನಮಸ್ಕಾರ ಗೌಡ್ರೆ. ರಾಜುವಪ್ಪ, ಇದೇನು ಅಣ್ಣ ತಮ್ಮಂದಿರು ಇಬ್ಬರು ಕೂಡಿ ನಮ್ಮ ಮನೆಗೆ ಬಂದಿದ್ದೀರಾ? ಹೌದು ಗೌಡ್ರೆ, ತಾವು ಸುತ್ತು ಹಳ್ಳಿಗೆ ರಾಜ್ಯ ಮನೆತನದವರು, ಮೇಲಾಗಿ ದೊಡ್ಡ ರಾಜಕಾರಣಿಗಳು. ನಿಮ್ಮಲ್ಲಿಗೆ ಬಂದರೆ ನನ್ನ ಕಷ್ಟ ಈಡೇರಿಸ್ತೀರಿ ಅನ್ನೋ ನಂಬಿಕೆ ಇಟ್ಕೊಂಡು ನಿಮ್ಮಲ್ಲಿ ಬಂದಿದ್ದೇನೆ ಗೌಡ್ರೆ. ನೋಡು ರಾಜಪ್ಪ, ನಮ್ಮ ಗೌಡ್ರು ಇರೋದೇ ನಿಮ್ಮಂತ ಬಡವರ ಉದ್ಧಾರ ಮಾಡೋದಕ್ಕಾಗಿ. ಅದೇನಂತ ಹೇಳ್ಬಿಡಲ್ಲ. ಅದೇ ಗೌಡ್ರೆ, ನನ್ನ ತಮ್ಮ ಮೈಲಾರಿ ಏನು ತಪ್ಪು ಮಾಡದಿರೋವನು ಪೊಲೀಸರು ಅರೆಸ್ಟ್ ಮಾಡಿಕೊಂಡು ಹೋಗಿದ್ದಾರೆ. ಹೇಗಾದ್ರೂ ಮಾಡಿ ಅವನನ್ನು ಬಿಡಿಸಿಕೊಡಿ ಎಂದು ಕೇಳಲು ಬಂದಿದ್ದೇನೆ ಗೌಡ್ರೆ. ಅಣ್ಣ, ಅಣ್ಣನನ್ನು ಪೊಲೀಸರು ಅರೆಸ್ಟ್ ಮಾಡಿಸಿಕೊಂಡು ಹೋಗುವುದೇನೋ ನಿಜ, ಆದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಅಣ್ಣನನ್ನು ಹೊರಗೆ ಹಾಕಿದ್ದು ಈ MLA ರಂಗೇಗೌಡ ಅನ್ನೋದು ನನಗೆ ಸರಿಯಾಗಿ ಗೊತ್ತು. ಲೇ ಸ್ವಕ್ಕಿನ ಕೊಂಡೆ, ನನ್ನ ಮಾತನ್ನು ಮೀರಿ ನಡೆದರೆ ನಿನ್ನನ್ನು ಒತ್ತು ಒಳಗೆ ಹಾಕಿಸಬೇಕಾಗುತ್ತದೆ. ಜೋಕೆ ಎತ್ತರದಿಂದ ಮಾತನಾಡು ಹುಚ್ಚು ಕುರಿ. ರಂಗೇಗೌಡ, ಅನ್ಯಾಯವಾಗಿ ರೈತರನ್ನು ಹೊರನೂಕುತ್ತಿರುವೆಯಲ್ಲ. ಈಗ ಇನ್ನು ಒಂದಲ್ಲ ಒಂದು ದಿನ ನಿಮ್ಮಂತ ಕೆಟ್ಟ ರಾಜಕಾರಣಿಗಳು ಅಲ್ಲಿಗೆ ಹೋಗುತ್ತಾರೆಂಬುದನ್ನು ಬರೆದಿಟ್ಟುಕೋ. ಲೇ ಕಪಿ, ನಿಮ್ಮಂತ ರಾಜಕಾರಣ ಒಳಗಾಗಿಸುವ ಗಂಡು ಈ ಭೂಮಿಯ ಮೇಲಲ್ಲ, ಈ ಪ್ರಪಂಚದಲ್ಲೇ ಹುಟ್ಟಿಲ್ಲ, ಹುಟ್ಟಾಕ ಸಾಧ್ಯನೂ ಇಲ್ಲ. ಒಂದು ವೇಳೆ ಯಾರಾದರೂ ಹುಟ್ಟಿದರೆ ಅವರನ್ನು ಈ ಭೂಮಿಯ ಮೇಲೆ ಬದುಕಲಿಕ್ಕೆ ನಾನು ನಮ್ಮ ಭಾವ ಬಿಡುವುದಕ್ಕೆ ಸಾಧ್ಯನೂ ಇಲ್ಲ. ನಿಮ್ಮಂತವರು ಅಷ್ಟೇ ಆಗಲೇ 136 ಸೀಟು ಪಡೆದ ಕಾಂಗ್ರೆಸ್ ಸರ್ಕಾರದಲ್ಲಿ ಡಿಕೆಶಿ ಹುಕುಮರನ್ನು ಒಳಗಾಕಿದ ಎಷ್ಟೋ ಲೋಕಾಯುಕ್ತ ಅಧಿಕಾರಿಗಳು ಕರ್ನಾಟಕದಲ್ಲಿ ಇನ್ನೂ ಜೀವಂತವಾಗಿದ್ದಾರೆ. ಲೇ ಬಲರಾಮ, ನಿಮ್ಮಂತ ಕೆಟ್ಟ ರಾಜಕಾರಣಿಗಳನ್ನು ಹುಟ್ಟಡಗಿಸಲಿಕ್ಕೆ ಲೋಕಾಯುಕ್ತಾಧಿಕಾರಿ ಸಂತೋಷ್ ಹೆಗಡೆ ಅಂತವರು ಒಂದು ಹಠದೊಟ್ಟಗದ ಸರ್ಪದಂತೆ ಮೇಲೆ ಬಂದರೆ ನಿಮ್ಮಂತ ಕೆಟ್ಟ ರಾಜಕಾರಣಿಗಳು ಹೆಂಡಂದಿರು ರಂಡ ಮುಂಡೇರಾಗುತ್ತಾರೆಂಬುದನ್ನು ಚೆನ್ನಾಗಿ ನಿಮ್ಮ ನೋಟ್ಬುಕ್ ನಲ್ಲಿ ಬರೆದಿಟ್ಟುಕೊಳ್ಳಿ. ಎಲೆನರ ಸರ್ತನ ಮರ್ದ ಷಂಡನಾಗಿ ಬರುವುದಕ್ಕಿಂತ ಮುಂಚೆ ಗಂಡನಾಗಿ ಭೂಮಿಯಲ್ಲೇ ಬದುಕು. ಒಂದೇ ಮಾತಿನಲ್ಲಿ ಹೇಳಬೇಕೆಂದರೆ ನೀನು ಇಲ್ಲಿಂದ ಕಾಲ್ ಕಿತ್ತರೆ ಜಾನಮರಿಯಾಗುವೆ. ಒಂದು ವೇಳೆ ನಾನು ಆಗ ನನ್ನ ಭಾವಗೆ
ದೀರ್ಘಕ್ಕೆ ನಿಂತಿದ್ದೇ ಆದರೆ ನೀನು ನಾನು ನನ್ನ ಭಾವನ ಕೈಯಲ್ಲಿ ಸಿಕ್ಕು ಕುರಿ ಮರಿಯಾಗುವೆ. ಗುರಿ ಅಲ್ಲಲೇ, ಸಿಂಧೂರ ಲಕ್ಷ್ಮಣನ ಕುಲದಲ್ಲಿ ಹುಟ್ಟಿದವರಲ್ಲೇ ನಾವು ಪಟ್ಟಗಟ್ಟಿಸಿಕೊಂಡು ರಾಜರೆನಿಸಿಕೊಂಡಿರಬಹುದು ನೀವು, ಆದರೆ ಹೊತ್ತೊತ್ತ ನಾಯಕರೆನಿಸಿಕೊಂಡವರಲ್ಲೇ ನಾವು. ನಿಮ್ಮ ಮಾವ ಅಷ್ಟೇ ಯಾಕಲೇ, ನಿಮ್ಮಂತ ಕೊಂಡಿಗಳು ಎಷ್ಟೇ ಬಂದರು ದೊಡ್ಡಿನಲ್ಲಿ ನೀವು ದೊಡ್ಡವರಿರಬಹುದು, ಆದರೆ ಇನ್ನುಳಿದ ವಿಷಯದಲ್ಲಿ ನೀ ನನ್ನ ಬಚ್ಚ, ನನ್ನ ಮಗ ಅನ್ನೋದನ್ನ ನೆನಬೇಕು. ನಿನ್ನನ್ನು ಇಲ್ಲಿಗೆ ಕರೆದುಕೊಂಡು ಬಂದದ್ದು ಇವರ ಜೊತೆ ಜಗಳ ಮಾಡುವುದಕ್ಕಲ್ಲ, ಹೇಗಾದರೂ ಮಾಡಿ ಜೈಲಿನಲ್ಲಿರುವ ನನ್ನ ತಮ್ಮನನ್ನು ಬಿಡಿಸಿ ತರುವುದಕ್ಕೆ. ಅದನ್ನು ಬಿಟ್ಟು ದೊಡ್ಡವರಿಗೆ ಈ ರೀತಿ ವಾದ ಮಾಡ್ತೀಯಲ್ಲ, ನಿನಗೆ ನಾಚಿಕೆ ಬರುವುದಿಲ್ಲೇನು? ದೊಡ್ಡವರು ಯಾರನ್ನ? ದೊಡ್ಡವರು ರೈತ, ನಮ್ಮಂತ ಎಷ್ಟೋ ರೈತರನ್ನು ಒಳಗೆ ಹಾಕಿದರು, ಇವರು ದೊಡ್ಡವರೇ. ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಇಡೀ ಪ್ರಾಣಿ ಪಕ್ಷಿ ಕುಲಗಾಯಕರೇ ಅಲ್ಲ, ಅನ್ನವನ್ನು ಇಕ್ಕುವ ಈ ನಮ್ಮ ರೈತ ಬಾಂಧವರಲ್ಲ, ಇವರು ದೊಡ್ಡವರು. ದೊಡ್ಡವರೆನ್ನುವರು ಇವರಿಗೆ ದೊಡ್ಡವರೆನ್ನಬೇಕು ಅಥವಾ ದಡ್ಡರೆನ್ನಬೇಕು ಅನ್ನುವುದನ್ನು ಮೇಲೆ ಒಬ್ಬ ವಿಚಾರ ಮಾಡುವುದಾನೆ, ಅವನೇ ಜಗತ್ತಿಗೆ ದೊಡ್ಡವನು. ಸಂಗಮೇಶ, ಬಾಯಿ ಮುಚ್ಚು. ನಿನಗೆ ಒಮ್ಮೆ ಹೇಳಿದರೆ ಅರ್ಥ ಆಗುವುದಿಲ್ಲೇನು? ನಿನ್ನನ್ನು ಇಲ್ಲಿಗೆ ಕರೆದುಕೊಂಡು ಬಂದಿದ್ದು ತಪ್ಪಾಯಿತು. ನೀನು ಇಲ್ಲಿ ಒಂದು ಕ್ಷಣನೂ ನಿಲ್ಲಬೇಡ, ನಡೆ. ಗೌಡ್ರಿ, ಅವನು ಚಿಕ್ಕವನು, ತಿಳಿಯದಲ್ಲಿ ರೋಷದಲ್ಲಿ ಏನೇನು ಮಾತಾಡಿಬಿಟ್ಟ. ದಯವಿಟ್ಟು ಅವನ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ. ನನ್ನ ತಮ್ಮನನ್ನು ಬಿಡಿಸಿಕೊಡಿ ಗೌಡ್ರೆ. ಇದಪ್ಪ ಅಪ್ಪ ಕೊಟ್ಟಿದ ಮಾತಂದ್ರೆ ಇದು ಅಲ್ಲ, ಇದಪ್ಪ ಅಪ್ಪ ಕೊಟ್ಟಿದ ಮಾತಂದ್ರ ಇದು. ಆಗಲೇ ಬಂದು ನಮ್ಮ ಗೌಡ್ರಿಗೆ ತಪ್ಪಾತಂತ ಒಪ್ಪಿಕೊಂಡ ಸುಮ್ಮನೆ ಊರ್ ಸೇರ್ಕೋರಪ್ಪ, ಊರ್ ಸೇರ್ಕೋ. ಏ ರಾಜೀವಪ್ಪ, ನಿನ್ನ ತಮ್ಮ ಸಣ್ಣ ಮಾತನಾಡುವುದರೆ ಸಣ್ಣವನಾಗಿದ್ದರೆ ಸಣ್ಣ ಮಾತನಾಡಬೇಕಾಗಿತ್ತು. ನಮ್ಮ ದಣಿ ಎದುರಿಗೆ ನಿಂತ ಮಾತಾಡಿದರೆ ದೊಡ್ಡ ಮಾತನ್ನೇ ಆಡಿದ್ದಾನೆ. ನೀನೇ ಏನೇ ಮಾತನಾಡುವುದರೆ ನಮ್ಮ ಭಾವನ ಜೊತೆ ಮಾತನಾಡು. ಗೌಡ್ರೆ, ಇನ್ನು ಮೇಲೆ ನೀವು ಏನು ಹೇಳಿದ್ರು ನಾನು ಪಾಲಿಸುತ್ತೇನೆ. ದಯವಿಟ್ಟು ನನ್ನ ತಮ್ಮನನ್ನು ಬಿಡಿಸಿಕೊಡಿ ಗೌಡ್ರೆ. ನಿಮ್ಮ ಕಾಲಿಗೆ ರಾಜೀವ, ನಾನು ನಿನ್ನ ತಮ್ಮ ಮೈಲಾರಿಯನ್ನು ಬಿಡಿಸಿಕೊಡುತ್ತೇನೆ, ಆದರೆ ನೀನು ನಿಮ್ಮ ಹೊಲವನ್ನು ನಮಗೆ ಮಾರಬೇಕು. ಏನಂತೀಯ? ಏನ್ ವಿಚಾರ ಮಾಡಕತ್ತೀವ ಮಾರ್ಯ? ಸುಮ್ಮನೆ ನಮ್ಮ ಗೌಡ್ರ ಮಾತು ಹೇಳಿ ಕೇಳ್ಕೊಂಡ್ರ ಹೊಲ ಕೊಡಾಕ ಒಪ್ಕೊಂಡು ಮುಂದೆ ಬಂಗಾರ ತಟ್ಯಾಗ ಊಟ ಮಾಡ್ತೀವಿ. ಬಂಗಾರ ತಟ್ಯಾಗ ಅನ್ನೋದ್ರಲ್ಲಿ ಏನಿದೆ ಪಡ್ಜಂತ್ಯಪ್ಪ? ನಾನು ಆಸ್ತಿ ಕೊಡಲು ಸಿದ್ಧನಿದ್ದೇನೆ. ನನಗೆ ನನ್ನ ತಮ್ಮ ಮೈಲಾರಿ ನನ್ನ ಕಣ್ಣೆದುರಿಗೆ ಬದುಕಬೇಕು. ನನ್ನ ತಮ್ಮ ಮೈಲಾರಿ ನನ್ನ ಕಣ್ಣೆದುರಿಗೆ ಇದ್ದರೆ ಅದರ 10ರಷ್ಟು ಆಸ್ತಿ ಗಳಿಸಬಹುದು. ಹೀಗೆ ತಿಳಿದು ಗೌಡ್ರೆ, ನಾನು ನನ್ನ ಆಸ್ತಿ ಕೊಡಲು ಒಪ್ಪಿಕೊಂಡಿದ್ದೇನೆ. ದಯವಿಟ್ಟು ನನ್ನ ತಮ್ಮನನ್ನು ಬಿಡಿಸಿಕೊಡಿ. ಪಡೆದಂತೆ ಸಹಿ ಮಾಡಿಸಿಕೊಂಡು ಹಣ ಕೊಟ್ಟು ಕಳುಹಿಸುವವನಿಗೆ. ಆಯ್ತು ರೀ ಗೌಡ್ರ, ಕೊಡ್ತೀನಿ. ಆಯ್ತು ಗೌಡ್ರೆ. ಆಯ್ತು ರಾಜಪ್ಪ, ಇಲ್ಲೊಂದು ಸೈನ್ ಮಾಡ್ರಿ.
ನಾನೇನು ಬರ್ತೀನಿ. ಪಡಜಂತಿ, ನೀನು ಸಹಿ ಮಾಡಿಕೊಂಡಿದ್ದಕ್ಕೆ ಏನಾದರೂ ಅದಲಿ ಬದಲಿಯಾದರೆ ನನಗೂ ಹಾಗೂ ನಮ್ಮ ಭಾವನ ಹಣಕ್ಕೆ ಮಗನೇ ನೀನೇ ಜವಾಬ್ದಾರಿ. ಅದಕ್ಕಾರಿ ಸಹಿ ಮಾಡಿಸ್ಕೊಂಡ್ ರೊಕ್ಕ ಕೊಟ್ಟೇನ್ರಿ ನಾ ಈಗ. ಪಡಜಂತಿ, ಹಾಗೆ ನೀನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಆ ಮಹಿಳೆಯರನ್ನು ಬಿಡಿಸಿಕೊಂಡು ಬಾ. ನಾನು ಫೋನ್ ಮಾಡಿ ಹೇಳುತ್ತೇನೆ. ಆಯ್ತ್ರಿ ಗೌಡ್ರ, ನಾನು ಸ್ಟೇಷನ್ಗೆ ಸ್ವಲ್ಪ ಕೆಲಸ ಐತ್ರಿ, ಆ ಕಡೆನ ಹೋಗಿ ಬರ್ತೇನ್ರಿ. ಬಾವಾ ಬಾವಾ, ನಮ್ದು ಸ್ವಲ್ಪ ಫ್ಯಾಕ್ಟ್ರಿ ಕಡೆ ಕೆಲಸವಿದೆ, ದಯವಿಟ್ಟು ನಾನು ಸ್ವಲ್ಪ ಹೋಗಿ ಬರ್ತೇನೆ. ನನಗೆ ಅನುಗುಣ ಮಾಡಿ ಕೊಡಬೇಕಾಗಿತ್ತವ ನೀವಂತೆ. ಹೋಗಿ ಬನ್ನಿ. ನಾನೆಂಬುವರ ನರಕ್ಕೆತ್ತು ವಕ್ರ ನರಸಿಂಹನಾಗಿ ಮೆರೆಯುತ್ತಿರುವ ಈ ರಂಗೇಗೌಡನನ್ನು ಎದುರು ಹಾಕಿಕೊಂಡು ಬದುಕಿದವರು ಯಾರು ಇಲ್ಲ ಈ ಜಗದಲ್ಲಿ.